ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಇನ್ಫರ್ಟಿಲಿಟಿ ಕೇಸಸ್ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ತುಂಬಾ ಕಾಮನ್ ಆಗ್ತಾ ಇದೆ. ಅದಕ್ಕೆ ಅಫ್ಕೋರ್ಸ್ ವೇರಿಯಸ್ ರೀಸನ್ಸ್ ಇದೆ. ಈ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕೆ ಚಾನ್ಸಸ್ ಜಾಸ್ತಿ ಮಾಡುವಂತ ಮೆಥಡ್ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ ಅನ್ಸುತ್ತೆ, ನಾರ್ಮಲ್ ಮೆನ್ಸಸ್ ಆಗುವಂತಹ ಫೀಮೇಲ್ಸ್ ಅಲ್ಲಿ ಬಿಟ್ವೀನ್ 14th to 16th ಇಲ್ಲ 17th ಡೇ ಎಗ್ ರಿಲೀಸ್ ಆಗುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಎಗ್ದು ಟೈಮ್ ಪೀರಿಯಡ್ ಬಂದ್ಬಿಟ್ಟು 1 to 3 days. ಸೊ ಆ 14th to 17th ಡೇ ನಾರ್ಮಲ್ ಮೆನ್ಸಸ್ ಆಗೋ ಫೀಮೇಲ್ಸ್ ಅಲ್ಲಿ ಇಂಟರ್ ಕೋರ್ಸ್ ಆಯ್ತು ಅಂತಂದ್ರೆ ದೆನ್ ಏನಾಗುತ್ತೆ, ಆ ಎಗ್ ರಿಲೀಸ್ ಆಗಿರುತ್ತೆ, ಸ್ಪರ್ಮ್ ಎಂಟ್ರಿ ಆಗುತ್ತೆ. ಸೊ ಆ ಒಂದು ಆಪ್ಟಿಮಮ್ ಪೀರಿಯಡ್ ಅಲ್ಲಿ ಎಗ್ ಮತ್ತೆ ಸ್ಪರ್ಮ್ ಮಧ್ಯದಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಆಗ ಏನಾಗುತ್ತೆ, ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಬಿಟ್ವೀನ್ 14th to 17th ಡೇ ಅಥವಾ 18th ಡೇ ಡೈಲಿ ಇಂಟರ್ ಕೋರ್ಸ್ ಮಾಡಿದ್ರೆ ಚಾನ್ಸಸ್ ಆಫ್ ಬಿಕಮಿಂಗ್ ಪ್ರೆಗ್ನೆಂಟ್ ವಿಲ್ ಬಿ ವೆರಿ ಹೈ. ದಟ್ ಈಸ್ ಇನ್ ಫೀಮೇಲ್ಸ್ ಹ್ಯಾವಿಂಗ್ ರೆಗ್ಯುಲರ್ ಮೆನ್ಸ್ಟ್ರಿಯಲ್ ಸೈಕಲ್ಸ್ ಆಫ್ 28 or 29 days. ಸೊ ಈ ಇನ್ಫಾರ್ಮೇಶನ್ ಆಕ್ಚುಲಿ ತುಂಬಾ ಜನ ಗೊತ್ತಿರಲ್ಲ. ಅವ್ರು ಏನ್ ಮಾಡ್ತಾರೆ, ಡಾಕ್ಟರ್ ಅಡ್ವೈಸ್ ತಗೊಳ್ಳೋದು ಇಲ್ಲ ಏನೋ ಮೆಡಿಕೇಶನ್ಸ್ ತಗೊಳ್ಳೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಈ ನ್ಯಾಚುರಲ್ ಮೆಥಡ್ ಗೊತ್ತಿದ್ರೆ ಏನಾಗುತ್ತೆ, ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂತ ಚಾನ್ಸಸ್ ನ ಜಾಸ್ತಿ ಮಾಡ್ಕೋಬಹುದು. ಸ್ನೇಹಿತರೆ, ಈ ವಿಡಿಯೋಸ್ ಎಲ್ಲ ಆಕ್ಚುಲಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಾವು ಮಾಡ್ತಾ ಇದೀವಿ. ಸೊ ನೀವು ವಿಡಿಯೋಸ್ ನ ನೋಡಿದ್ಮೇಲೆ ಆದಷ್ಟು ಫಾಲೋ ಇಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಏನಾಗುತ್ತೆ, ಈ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಸೊ ತುಂಬಾ ಜನಕ್ಕೆ ನಾವು ಎಜುಕೇಟ್ ಮಾಡೋದಂಗಾಗುತ್ತೆ. ಥ್ಯಾಂಕ್ ಯು.